ಸಂವಿಧಾನವು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಂಬ 3 ಅಂಗಗಳ ಹೊಂದಿದೆ. ಶಾಸಕಾಂಗವು ಶಾಸನಗಳನ್ನು ಜಾರಿಗೆ ತಂದರೆ ಕಾರ್ಯಾಂಗವು ಅದನ್ನು ಕಾರ್ಯದ ರೂಪಕ್ಕೆ ತರುತ್ತದೆ. ಕಾನೂನಿನ ಯೋಜನೆಗಳು ಸಾಮಾನ್ಯ ಜನರಿಗೆ ಅನ್ವಯವಾಗದೇ ಇದ್ದಲ್ಲಿ ನ್ಯಾಯಾಂಗವು ಮಧ್ಯಪ್ರವೇಶಿಸಿ ನ್ಯಾಯ ಒದಗಿಸಿಕೊಡುತ್ತದೆ. ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ಹಲವಾರು ಆಯೋಗಗಳು ಕಾರ್ಯನಿರ್ವಹಿಸುತ್ತಾ ಇದೆ. ಪರಿಶಿಷ್ಟ ಜಾತಿಗಳ ಹಿತ ಕಾಪಾಡಲು ಆರ್ಟಿಕಲ್ 338 ರಾಷ್ಟ್ರೀಯ ಅನುಸೂಚಿತ ಜಾತಿಗಳ ಆಯೋಗ. ಪರಿಶಿಷ್ಟ ವರ್ಗಗಳ ಹಿತ ಕಾಪಾಡಲು ಆರ್ಟಿಕಲ್ 338A ರಾಷ್ಟ್ರೀಯ ಅನುಸೂಚಿತ ಬುಡಕಟ್ಟುಗಳ ಆಯೋಗ. ಹಿಂದುಳಿದ ಸಮುದಾಯದ ಹಿತ ಕಾಪಾಡಲು ಆರ್ಟಿಕಲ್ 340 ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ. ಮಹಿಳೆಯರ ದೌರ್ಜನ್ಯವನ್ನು ತಡೆಗಟ್ಟಲು ಹಾಗೂ ಮಹಿಳೆಯರನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ರಾಷ್ಟ್ರೀಯ ಮಹಿಳಾ ಆಯೋಗ. ಅರ್ಹ ವ್ಯಕ್ತಿಗಳನ್ನು ಸರ್ಕಾರಿ ಉದ್ಯೋಗಕ್ಕೆ ಆಯ್ಕೆ ಮಾಡಲು ಆರ್ಟಿಕಲ್ 315 ಲೋಕಸೇವಾ ಆಯೋಗ. ಹಣಕಾಸು ವ್ಯವಸ್ಥೆಯನ್ನು ಬಲಪಡಿಸಲು ಆರ್ಟಿಕಲ್ 280 ರಾಷ್ಟ್ರೀಯ ಹಣಕಾಸು ಆಯೋಗ. ನಿಷ್ಪಕ್ಷದಿಂದ ಚುನಾವಣೆಯನ್ನು ನಡೆಸಲು ಆರ್ಟಿಕಲ್ 324 ಚುನಾವಣಾ ಆಯೋಗ. ಒಟ್ಟಾರೆಯಾಗಿ ಹೇಳುವುದಾದರೆ ನಮ್ಮ ಭಾರತದ ಸಂವಿಧಾನವು ಕೇವಲ ಒಂದು ಗ್ರಂಥ ಅಲ್ಲ, ಅದು ನಮ್ಮ ಬದುಕಿನ ಕ್ರಮ. ಇದು ಅಸ್ಪೃಶ್ಯತೆ, ಅಸಮಾನತೆ ಮತ್ತು ಶೋಷಣೆಗಳಿಂದ ನೊಂದ ಜನರಿಗೆ ಕಾನೂನಿನ ರಕ್ಷಣೆ ನೀಡಿ ಸ್ವಾಭಿಮಾನದಿಂದ ಬದುಕಲು ನೆರವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸದಾ ನನ್ನ ಯಶಸ್ಸನ್ನು ಬಯಸುತ್ತಾ ನನ್ನನ್ನು ಪ್ರೋತ್ಸಾಹಿಸುತ್ತಾ ಬಂದಿರುವ ಡಾಕ್ಟರ್ ಎಚ್ ಮಾದೇವಪ್ಪ ಸರ್ ಅವರಿಗೂ ಹಾಗೂ ನಿನಗೇನು ಒಳ್ಳೆಯದನ್ನು ಕಲಿತರು ನಿನ್ನ ಬೆಂಬಲವಾಗಿ ಸದಾ ನಾ ಇರ್ತೀನಿ ಎಂದು ನನ್ನನ್ನು ಹುರಿದುಂಬಿಸಿದ ಪಿ ಮಣಿವಣ್ಣನ್ ಸಾಹೇಬರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಭೀಮ್, ಜೈ ಸಂವಿಧಾನ್.